ಗೌರವಾನ್ವಿತರು ಹುವಳ್ಳಿ ಡಾಕ್ಟರ್ ಅಂಬರೀಶ್ ರವರ ಸಮಾಜ ಸೇವೆ, ತಂದೆ ತಾಯಿಯ ಆಶೀರ್ವಾದ ಮತ್ತು ಗುರುಗಳ ಸಮಸ್ತ ಜನತೆ ಹಾಗೂ ವ್ಯಾಪ್ತಿಗೆ ಸಂಬಂಧಪಟ್ಟ ಎಲ್ಲ ಕುಟುಂಬಗಳ ಪಕ್ಷಭೇದ ಮರೆತು ಎಲ್ಲ ಜನಸಾಮಾನ್ಯರ ಮತ್ತು ವಿದ್ಯಾರ್ಥಿಗಳ ಉನ್ನತ ವಿದ್ಯಾಭ್ಯಾಸ ಸಮಾಜದಲ್ಲಿ ಮಾದರಿಯಾಗಬೇಕು ಎಂಬ ಚಿಂತಕರು ಡಾಕ್ಟರ್ ಅಂಬರೀಶ್ ಹುವಳ್ಳಿ ಈ ದಿನ ಸಾಕ್ಷಿಯಾಗಿರುವುದು ಜನರಲ್ಲಿ ಮಾತಾಗಿದೆ. ಈ ದಿನ ಗಣರಾಜ್ಯೋತ್ಸವದ ಪ್ರಯುಕ್ತ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಟ್ರ್ಯಾಕ್ ಸೂಟ್ ವಿತರಣೆ ಮತ್ತು ಕಲಿಕಾ ಸಾಮಗ್ರಿಗಳ ವಿತರಣೆ ಉಚಿತವಾಗಿ ನೀಡಿರುವುದು ಜನರ ಆಶೀರ್ವಾದ ಮರೆಯಲಾರದ ಈ ದಿನ ಶ್ಲಾಘನೀಯ ವಿಚಾರವಾಗಿದೆ. ಶಾಲಾ ಆವರಣದಲ್ಲಿ ಗೌರವಾನ್ವಿತ ರೈತ ಮುಖಂಡ ವೀರಭದ್ರಸ್ವಾಮಿ, ಸಕ್ರಿಯ ನಿಷ್ಠಾವಂತ ಜನರಲ್ಲಿ ಹೆಸರು ಪಡೆದ ಪೊಲೀಸ್ ಇನ್ಸ್ಪೆಕ್ಟರ್ ಶಂಕರಾಚಾರ್ಯರವರು, ಸಮಾಜ ಸೇವೆ ಜನರಲ್ಲಿ ಹೆಸರು ಪಡೆದ ತಂದೆ ಹುವಳ್ಳಿ ಕೃಷ್ಣಪ್ಪ, ಈ ಭಾಗದ ಸರ್ಕಾರಿ ಶಾಲೆಗಳ ಮುಖ್ಯೋಪಾಧ್ಯಾಯರು ಹಾಗೂ ಎಸ್ಡಿಎಂಸಿ ವರ್ಗ, ದಳಸನೂರು ಸರ್ಕಾರಿ ಶಾಲೆ ಎಲ್ಲ ಶಿಕ್ಷಕ ವೃಂದದವರು ಮತ್ತು ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಮರೆಯಲಾರದ ಮೆರುಗು ತಂದ ಈ ದಿನ ಸರ್ಕಾರಿ ಶಾಲೆ ಸಾಕ್ಷಿ ಕಾರ್ಯಕ್ರಮದಲ್ಲಿ ಗೌರವಾನ್ವಿತರು ದಳಸನೂರು ಗ್ರಾಮದ ಮುಖಂಡರು, ಗ್ರಾಮದ ಹಾಗೂ ಹಿರಿಯರು, ಜನಸಾಮಾನ್ಯರು ಪಕ್ಷಭೇದ ಮರೆತು ಎಲ್ಲ ಅಭಿಮಾನಿ ಜನಸಾಮಾನ್ಯರು, ಮುಗಿಲಹಳ್ಳಿ ಶಿವಪ್ಪ, ನಂಬಿಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು, ನರಸಿಂಹಪ್ಪ ಮತ್ತು ನಂಬಿಹಳ್ಳಿ ಗ್ರಾಮದ ದಿವಂಗತ ನಿವೃತ್ತ ಮುಖ್ಯ ಶಿಕ್ಷಕರು ಮುನಿಯಪ್ಪರವರ ಮಗ ನಾಗರಾಜ್ರವರು, ಕಲಾವಿದ ಸಂಗೀತ ಕೃಷ್ಣಪ್ಪ ಎಲ್ಲರೂ ಉಪಸ್ಥಿತರಿದ್ದು, ಈ ದಿನ ಸಭೆಯಲ್ಲಿ ಗೌರವಾನ್ವಿತ ಹುವಳ್ಳಿ ಡಾಕ್ಟರ್ ಅಂಬರೀಶ್ ರವರು, ಇನ್ಸ್ಪೆಕ್ಟರ್ ಶಿವಶಂಕರಾಚಾರ್ಯರವರು, ಶಿಕ್ಷಕ ವೃಂದದವರು ಗಣರಾಜ್ಯೋತ್ಸವದ ಪ್ರಯುಕ್ತ ವಿದ್ಯಾರ್ಥಿಗಳ ಮುಂದಿನ ಸಮಾಜದಲ್ಲಿ ಪೀಳಿಗೆಗೆ ಸಲಹೆ ಸೂಚನೆಗಳು ವ್ಯಕ್ತಪಡಿಸಿದರು. ಸಮಾಜ ಸೇವೆ ಎಂಬುದು ನಮ್ಮ ಹಿರಿಯರ ಆಶೀರ್ವಾದ, ಎಲ್ಲ ಜನಸಾಮಾನ್ಯರ 24 ಗಂಟೆ ಸೇವೆ, ಎಲ್ಲ ಜನಸಾಮಾನ್ಯರು ನನಗೆ ಒಂದೇ ಎಂಬುದಾಗಿ ಹುವಳ್ಳಿ ಡಾಕ್ಟರ್ ಅಂಬರೀಶ್ ರವರು ಸಭೆಯಲ್ಲಿ ಎಲ್ಲರಿಗೂ ಭರವಸೆ ನೀಡಿದರು. భగ 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 మండే నిప్పుల వర్షమొచ్చిన జనగణమన అంటూనే దూకేవాడే సైనికుడు, ఫెళ 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 ఫెళమంటూ మంచు తుఫాను వచ్చిన వెనకడుగే లేదంటూ దాటేవాడే సైనికుడు, దడ 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 దడమంటూ తూటాలే దూసుకొచ్చిన తన గుండెను అడ్డు పెట్టి ఆపేవాడే సైనికుడు, మరణాయుధాలు ఎన్నెదురైనా ప్రాణాన్ని ఎదురు పంపేవాడు ఒకడే ఒకడు, వాడే సైనికుడు. సరిలేరు నీకెవ్వరు, నువ్వెళ్ళే రహదారికి జోహారు. సరిలేరు నీకెవ్వరు, ఎనలేని త్యాగానికి నువ్వే మారుతేరు. ಈ ಕಡೆ ನೋಡಿ ಸರ್, ಈ ಕಡೆ ನೋಡಿ ನೀವು ಆಟ ಕೊಡೋ, ಈ ಕಡೆ ನೋಡಿ, ಈ ಕಡೆ ನೋಡಿ. ಮೇಲೆ ಐತಿ ಸರ್, ಇಲ್ಲ ಸ್ವಲ್ಪ ಮೇಲೆ ತಗೊಳ್ಳಿ.
ಈ ಒಂದು ಅಂಬರೀಷ್ ಅಣ್ಣ ಅಂತ ಒಳ್ಳೆ ಹೆಸರು ಪಡೆದು ಈಗಾಗಲೇ ಈ ಸಮಸ್ಯೆ ಮಾಡ್ತಾ ಇದಾರಲ್ಲ, ಈ ಬಟ್ಟೆ ಆಗಲಿ ಇದು ಕೊಡ್ತಾ ಇದಾರಲ್ಲ, ಈ ದಳಸನೂರು ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳ ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸ ಪಡೆದು ಹೆಚ್ಚಿನ ಉನ್ನತ ಸ್ಥಾನಕ್ಕೆ ಹೋದಾಗ ತಮ್ಮ ಇನ್ನೂ ಹೆಚ್ಚಿನ ರೀತಿ ಯಾವ ರೀತಿ ಸಹಕಾರ ಇರುತ್ತೆ? ಮುಂದಿನ ದಿನಗಳಲ್ಲಿ ನಮ್ಮ ಯಾವುದೇ ಶಾಲೆಗಾಗಲಿ ಯಾವುದೇ ವಿದ್ಯಾರ್ಥಿಗಳಿಗೂ, ಈಗ ಒಂದು ಎಕ್ಸಾಂಪಲ್ ನಾನು ಇಲ್ಲಿರೋ ಶಿಕ್ಷಕರಿಗೆ ಹೇಳ್ತೀನಿ, ಯಾವುದೇ ಒಂದು ಸ್ಟೂಡೆಂಟು ಸರ್ ಈ ಥರ ಅವ್ರಿಗೆ ಕಾಲೇಜ್ ಫೀಸ್ ಬರ್ಸೋಕ್ಕಾಗ್ತಿಲ್ಲ, ಅವ್ರನ್ನ ನೀವು ದತ್ತು ಪಡೆದು ಓದಿಸ್ಕೊಳ್ಳಿ ಅಂದರೆ ಅವರು ಎಷ್ಟು ಓದ್ತಾರೋ ಅಲ್ಲಿವರೆಗೂ ಓದಿಸಂತ ನಾನು ಅವ್ರಿಗೆ ಹೇಳ್ಕೊಡ್ತೀನಿ. ಮತ್ತು ಯಾರಿಗಾದರೂ ಹಾಸ್ಪಿಟಲ್ ವಿಚಾರ ಇದ್ದರೆ ಅವ್ರಿಗೆ ಏನಾದರೂ ಒಂದು ನಮ್ಮಿಂದ ಆದಂಥ ಸಹಾಯ ನಾವು ಮಾಡಿಕೊಡ್ತೀವಿ. ಮತ್ತು ಸರ್ಕಾರದಿಂದ ಏನಾದರೂ ಬರುವಂಥ ನಿಧಿ ಇದ್ರೂ ಅದನ್ನು ನಾವು ತೆಗೆದುಕೊಟ್ಟು ಒಳ್ಳೆ ಮುಂದಿನ ಸಮಾಜ ಸೇವೆ ನಡೆಸ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು. ಸೇರಿರುವಂಥ ಪುಟ್ಟ ಮಕ್ಕಳು ಮತ್ತು ಚಿರುನಳ್ಳಿಯ ಚಿಕ್ಕ ಮಕ್ಕಳು ಇವತ್ತಿಲ್ಲಿ ಸೇರಿರೋದು ತುಂಬ ಸಂತೋಷಕರವಾದ ದಿನವಾಗಿದೆ. ಇವತ್ತು ನಾವು ಏನು ಸಮಾಜ ಸೇವೆ ಮಾಡ್ತಾ ಇದ್ದೀವಿ, ಈ ಸಮಾಜ ಸೇವೆಯಲ್ಲಿ ಯಾವುದೇ ಥರ ಜಾತಿ ಭೇದ ಭಾವ ಇಲ್ಲ, ರಾಜಕೀಯ ಇಲ್ಲ, ಇನ್ನೊಂದಿಲ್ಲ, ಪಕ್ಷಪಾತ ಯಾವುದೇ ಥರ ರಾಜಕೀಯ ಇಲ್ಲದ ನಾವು ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದೇ ಥರ ಸಮಾಜ ಸೇವೆ ಮಾಡ್ತಾನೆ ಇರ್ತೀವಿ. ಇನ್ನೂ ಪ್ರತಿ ನಮ್ಮ ಕಸಬಾ ಹೋಬಳಿಯ ಎಲ್ಲ ಶಾಲೆಗಳಲ್ಲಿ ಟ್ರ್ಯಾಕ್ ಶೂಟ್ ಮತ್ತು ಲೇಖನ ಸಾಮಗ್ರಿಗಳು, ಪುಸ್ತಕಗಳು ಅವ್ರಿಗೆ ಯಾವ ಥರ ಅನುಕೂಲ ಬೇಕಾಗುತ್ತೋ ಅದನ್ನೆಲ್ಲ ನಾವು ಮಾಡಿಕೊಡ್ತೀವಿ. ಶಿಕ್ಷಕರಿಂದ ನಮಗೆ ಒಂದು ಆಹ್ವಾನ ಬಂದರೆ ನಾವು ಎಲ್ಲ ಕಡೆಗೂ ನಮ್ಮ ಕಸಬಾ ಹೋಬಳಿ, ಶ್ರೀನಿವಾಸಪುರ ತಾಲೂಕು, ಕೋಲಾರ ಜಿಲ್ಲೆ ಎಲ್ಲೇ ಬೇಕಾದ್ರೂ ನಾವು ಮಕ್ಕಳಿಗೆ ಆಗುವಂತಹ ಯಾವ ಥರ ಉಪಯೋಗ ಬೇಕಾದರೂ ನಾವು ಮಾಡಿಕೊಡ್ತೀವಿ. ಈ ಒಂದು ಶಾಲೆಯಲ್ಲಿ ಮುಖ್ಯವಾಗಿ ಏನಂದರೆ SLC ಯಾರ್ಯಾರು ಓದ್ತಾ ಇದ್ದಾರ ಎಲ್ಲರೂ ಗಮನದಲ್ಲಿ ಇಟ್ಕೋಬೇಕು. ಈ ಒಂದು ನಿಮಗೆ ಜೀವನದ ಮೊದಲನೇ ಮೆಟ್ಲಿದು. ಈ ಮೆಟ್ಲು ನೀವು ಸರಾಗವಾಗಿ ಹತ್ಕೊಂಡು ಒಳ್ಳೆ ಪರ್ಸೆಂಟೇಜ್, ಒಳ್ಳೆ ಮಾರ್ಕ್ಸ್ ತಗೊಂಡು ನಿಮ್ಮ ಶಿಕ್ಷಕರಿಗೆ, ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೆಯ ಗೌರವ ತಂದು ಕೊಡ್ಬೇಕಂತ ಕೋರ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನೀವು ಒಳ್ಳೆಯ ಹುದ್ದೆಯನ್ನು ಅಲಂಕರಿಸಿ ಅಲ್ಲಿ ನೀವು ಇನ್ನ ಹೆಚ್ಚಿನ ದಿನಗಳಲ್ಲಿ ಮುಂದಿನ ಒಳ್ಳೆ ಹುದ್ದೆಗೆ ಅಲಂಕರಿಸಿದಾಗ ತುಂಬಾ ಫಸ್ಟ್ ಸಂತೋಷ ಪಡೋರು ಶಾಲೆ ಶಿಕ್ಷಕರು. ನೀವು ದಾರಿಯಲ್ಲಿ ಹೋಗ್ತಾ ಇದ್ದಾಗ ನೀವು ಆ ಒಂದು ಹುದ್ದೆಯಲ್ಲಿ ನಿಂತು ನೀವು ನಮಸ್ಕಾರ ಮೇಡಮ್ ಅವರೇ ಅಂತ ಒಂದು ನಮಸ್ಕಾರ ಮಾಡಿದಾಗ ಅವ್ರಿಗೆ ಆಗುವಂತ ಸಂತೋಷ ತಡೆಯಲಾಗದಷ್ಟು. ಇವತ್ತು ನಿಮ್ಮನ್ನು ಒಂದು ಸ್ಟೇಜ್ ಬೆಳೆಸ್ಬೇಕಂದ್ರೆ ಮೊದಲನೇ ಗುರುನೇ ತಾಯಿ, ಎರಡನೇ ಗುರು ಬಂದು ಶಿಕ್ಷಕರು. ಆ ಶಿಕ್ಷಕರಿಗೆ ನೀವು ಒಳ್ಳೆ ಗೌರವ ತಂದುಕೊಟ್ಟು ಒಳ್ಳೆ ಒಂದು ಮಾರ್ಕ್ಸ್ ತಂದಾಗ ಅವ್ರಿಗೆ ಒಳ್ಳೆ ಗೌರವ ಸಿಗುತ್ತೆ. ನೀವು ಎಲ್ಲೋ ಹೋಗಿ ನಮಸ್ಕಾರ ಮೇಡಮ್ ಅಂದ್ರೆ ಗೌರವ ಬರಲ್ಲ. ಒಳ್ಳೆ ಮಾರ್ಕ್ಸ್ ತಂದ್ಕೊಟ್ಟು ಅವ್ರಿಗೊಂದು ಒಳ್ಳೆ ಗೌರವ ತಂದ್ಕೊಟ್ಟಾಗ ಅವ್ರಿಗಾಗೋ ಸಂತೋಷನ ಹಿಡಿಲಾರ್ದಷ್ಟು ಇರ್ತದೆ. ಈ ಒಂದು ನೀವು ದಳಸನೂರಿನ ಗ್ರಾಮಸ್ಥರಾದಂತಹ ಶ್ರೀನಿವಾಸ ಗೌಡರು ಮತ್ತೆ ವೀರಭದ್ರ ಸ್ವಾಮಿಯವರು, ರಾಮಕೃಷ್ಣ ಗೌಡರು, ಗೋಪಾಲ್ ರೆಡ್ಡಿಯವರು ಮತ್ತು ವೀರಭದ್ರ ರೆಡ್ಡಿಯವರು, ಶಾಲಾ ಶಿಕ್ಷಕರಾದಂತಹ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರಾದ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕವೃಂದರವರು, ಮತ್ತು ಚಿರುನಳ್ಳಿ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕವೃಂದರವರು, ಮತ್ತು ನಂಬೆಳ್ಳಿ ಮುಖ್ಯ ಶಿಕ್ಷಕರಾದಂತಹ ರಾಮಚಂದ್ರ ರೆಡ್ಡಿಯವರು, ಎಲ್ಲರಿಗೂ ಈ 77ನೇ ಗಣರಾಜ್ಯೋತ್ಸವ ನಮ್ಮದು ಅಂತ ತೋರಿಸ್ಕೊಟ್ಟಿದ್ದಾರೆ. ಅಂತಹದನ್ನ ನೀವು ಯಾರು ದುರುಪಯೋಗ ಮಾಡ್ಕೋಬೇಡಿ. ನಿಮ್ಮ ಜೀವನವನ್ನು ನೀವೇ ರೂಪಿಸ್ಕೊಳ್ಳಿ. ನಿಮ್ಮ ಭವಿಷ್ಯ ನಿಮ್ಮ ಕೈಲಿದೆ, ಬೇರೆ ಯಾರ ಕೈಲಿಲ್ಲ. ನಮ್ಮ ಅಪ್ಪನ ಇರ್ತಾನೆ, ನೋಡ್ತಾನೆ ಬಿಡು. ನಮ್ಮ ತಂದೆ, ನಮ್ಮ ಮಾವನವನೇ, ನಮ್ಮ ಅಪ್ಪನವನೇ ಅಂದ್ರೆ ಯಾರು ಬರಲ್ಲ. ನಿಮ್ಮ ಜೀವನ ನಿಮ್ಮ ಕೈಲೇ ಐತೆ. ಅದನ್ನ ನೀವೇ ಬೆಳೆಸ್ಕೋಬೇಕು, ನೀವೇ ಉಳಿಸ್ಕೊಳ್ಬೇಕು. ಇನ್ನೊಂದೇನಂದ್ರೆ ದುಡ್ಡು ಅನ್ನೋದು ಸಂಪಾದನೆ ನಿಮ್ಮ ಜೀವನಕ್ಕೆ ಮಾತ್ರ, ಆದ್ರೆ ತಿನ್ನೋದಕ್ಕೆ ಬರಲ್ಲ. ದುಡ್ಡು ಎಷ್ಟಿದ್ರೇನು ತಿನ್ನೋದು ಅನ್ನನೇ ತಿನ್ಬೇಕು. ಬಂಗಾರ ತಂದಿಟ್ರೆ ತಿಂತಾರ? ಯಾರು ತಿನ್ನಲ್ಲ. ಆದ್ರೆ ತಿನ್ನೋದಕ್ಕೆ ಅನ್ನನೇ ಬೇಕು. ನಾವು ಬದುಕಬೇಕಂದ್ರೆ, ಮುಂದಿನ ಜೀವನ ಸಾಗಿಸ್ಬೇಕಂದ್ರೆ ದುಡ್ಡು ಬೇಕು. ಜೀವನ ಸಾಗಿಸ್ಬೇಕಂದ್ರೆ ದುಡ್ಡು ಬೇಕು. ಅದೇ ತರ ನೀವು ಯಾವ ತರ ನಿಮ್ಮ ಕೈಯಲ್ಲಿ ಎಷ್ಟು ಸಂಪಾದನೆ ಮಾಡೋಕ್ಕಾಗುತ್ತೋ ಅಷ್ಟು ನಿಮ್ಮ ಜೀವನಕ್ಕೆ ಸಂಪಾದನೆ ಮಾಡಿಕೊಂಡು ನಿಮ್ಮಂತ ಮುಂದೆ ಪೀಳಿಗೆಗೆ ನಿಮ್ಮ ಕೈಲಾದಷ್ಟು ಒಂದು ಸಹಾಯ ಮಾಡಿ. ನಿಮ್ಮ ಕೈಲಾದಷ್ಟು ಒಂದು ಸಹಾಯ ಮಾಡಿ. ಇವತ್ತು ನಮ್ಮ ಶ್ರೀನಿವಾಸ ಗೌಡರು, ನೋಡಪ್ಪ ನೀನು ಬರೋದೇ ಇಲ್ಲ, ನನಗೆ ಯಾವಾಗೂ ಟ್ರ್ಯಾಕ್ ಶೂಟ್ ಕೊಡಬೇಕು ಮೇಡಮ್, ನೋಡಿ ಫೋನ್ ಮಾಡ್ತಾನೆ ಅವ್ರೆ, ನಮಗೆ ಟೈಮ್ ಇಲ್ಲ. ಯಾಕಂದ್ರೆ ನಮ್ಗೆ ಇವಾಗ
ದುಡಿಮೆ ಮಾಡಬೇಕು. ನಾವು ದುಡಿಮೆ ಮಾಡಿದ್ರಲ್ಲಿ ನಿಮ್ಮಂಥ ಮಕ್ಕಳಿಗೆ, ಶಾಲೆಗಳಿಗೆ ಒಂದಷ್ಟು ನಮಗೆ ಒಂದು ಕೊಟ್ಟರೆ ಸಮಾಧಾನ. ಅದೇ ಥರ ನೀವು ಒಂದು ಒಳ್ಳೆ ಮನ ಬೆಳೆಸ್ಕೊಳ್ಳಿ. ಎಲ್ಲರೂ ಒಳ್ಳೆ ಚೆನ್ನಾಗಿ ನಾನು ನೆಕ್ಸ್ಟ್ ನೋಡೋ ಪುಸ್ತಕಕ್ಕೆ ಈ ಪರೀಕ್ಷೆಯಲ್ಲಿ ನೀವು ಒಳ್ಳೆ ಫಲಿತಾಂಶ ತಗೊಂಡು ನಮ್ಮ ಕೋಲಾರ ಜಿಲ್ಲೆಗೆ ಫಸ್ಟ್ ಬರ್ತೀನಿ ಅಂತ ಯೋಚನೆ ಮಾಡಿದ್ರೆ ನೀವು ತಾಲೂಕು ಮಟ್ಟಕ್ಕಾದ್ರೂ ಬೆಳಿತೀರಾ. ಆದರೆ ಕರ್ನಾಟಕಕ್ಕೆ ಫಸ್ಟ್ ಬರ್ಬೇಕಂದ್ರೆ ಡಿಸ್ಟ್ರಿಕ್ಟ್ ವೈಸ್ ಆದ್ರೂ ಫಸ್ಟ್ ಸ್ಟಾರ್ಟ್ ಮಾಡ್ತೀರಾ. ನೀವು ಒಳ್ಳೆ ಫಲಿತಾಂಶ ತಗೊಳ್ಳಿ. ನಿಮ್ಮ ಶಿಕ್ಷಕರಿಗೆ, ತಂದೆ ತಾಯಿಗೆ ಒಳ್ಳೆ ಗೌರವ ತಂದ್ಕೊಡಿ. ಜೈ ಹಿಂದ್, ಜೈ ಭಾರತ್ ಮಾತಾ. ನೆಗ್ಲೆಕ್ಟ್ ಮಾಡಿದ ನಿಮ್ಮ ಜೀವನದ ನೀವೇ ಹಾಳು ಮಾಡ್ಕೊಳ್ಳಂಗಿರ್ತದೆ. ಎಲ್ಲೇ ಕೆಲಸಕ್ಕಾಗ್ಲಿ, ಎಲ್ಲೇ ನೀವು ಉದ್ಯೋಗ ಮಾಡ್ಬೇಕಂತ ಹೋದ್ರು, ಯಾವುದೇ ಇಂಟರ್ವ್ಯೂ ಹೋದ್ರು ಫಸ್ಟ್ SLC ಮಾಡಿಸ್ಕೊಡ್ಕೊಡಪ್ಪ ಅಂತಾರೆ. ಏನ್ ಪರ್ಸೆಂಟೇಜ್ ಇದೆ? ನಾವು ಓದ್ಬೇಕಾದಾಗ ಬಿಡೋ ನೋಡೋಣ, ಮುಂದೆ ನೋಡೋಣ ಅಂದಾಗ ನಾವು ಓದಿದ್ದು ಅಷ್ಟು ಮಾತ್ರದಲ್ಲಿ. ಆದ್ರೆ ಆಗ ಇದೇ ತರ ನಮ್ಗೆ ಯಾರು ಟ್ರ್ಯಾಕ್ ಶೀಟ್ ಕೊಡೋರಿಲ್ಲ, ಒಂದು ಬುಕ್ ಕೊಡೋರಿಲ್ಲ, ಒಂದು ಪೆನ್ ಕೊಡೋರಿಲ್ಲ. ಆವಾಗ ನಾವು ಒಂದು ಪೆನ್ ಬೇಕು ಅಂದ್ರೆ ನಮಗೆ ಬರೋ ಕೂಲಿನೇ 2 ರೂಪಾಯಿ, 3 ರೂಪಾಯಿ, 5 ರೂಪಾಯಿಗೆ ನಿನ್ ಪೆನ್ ಎಲ್ಲಿ ತಂದು ಕೊಡೋಣ ಅಂದ್ರೆ. ಆ ಟೈಮಲ್ಲಿ ಓದ್ಬೇಕಾದಾಗ ತುಂಬಾ ಕಷ್ಟಪಟ್ಟು ನಾವು ಮೇಲೆ ಬಂದಿದ್ದೀವಿ. ಇವತ್ತು ನಾವು ಡಾಕ್ಟರೇಟ್ ಅವಾರ್ಡ್ ತಗೋಬೇಕು, ಅದು ಭಾರತ ಸರ್ಕಾರದಿಂದ ಡಾಕ್ಟರೇಟ್ ಅವಾರ್ಡ್ ತಗೊಂಡಿದ್ದೀನಿ ಅಂದ್ರೆ ನಿಮ್ಮಂತ ಪುಟ್ಟ ಮಕ್ಕಳ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ, ಶಿಕ್ಷಕರ ಒಂದು ಆಶೀರ್ವಾದ, ಎಲ್ಲ ಆಶೀರ್ವಾದದಿಂದ ನಾವು ಇವತ್ತೊಂದು ಒಂದು ತಕ್ಕ ಮಟ್ಟಿಗೆ ಬೆಳ್ಕೊಂಡ್ ಬಂದಿದ್ದೀವಿ. ಅದೇ ತರ ನೀವು ಒಳ್ಳೆ ಓದಿನಲ್ಲಿ ಮುಂದೆ ಬಂದು ನಿಮ್ಮ ಶಾಲೆಗೆ, ನಿಮ್ಮ ಊರಿಗೆ, ಈಗ ನೀವು ಪೇಪರಲ್ಲಿ ನ್ಯೂಸಲ್ಲಿ ಬರೋ ತರ ಇರಬೇಕು. ಇವತ್ತಿನ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1950 ಗಣರಾಜ್ಯೋತ್ಸವನ ಯಾರು 16ನೇ ತಾರೀಕು ಆಚರಿಸಬೇಕು? ಯಾರು ಹೇಳ್ತೀರಪ್ಪ? ಗಣರಾಜ್ಯೋತ್ಸವ. ವೆರಿ ಗುಡ್. ಯಾಕೆ ಗಣರಾಜ್ಯೋತ್ಸವ ಯಾವತ್ತು ಬಂದಿದ್ದು? ವೆರಿ ನೈಸ್, ವೆರಿ ನೈಸ್. ಯಾಕೆ ಗಣರಾಜ್ಯೋತ್ಸವ ಮಾಡಿದ್ರು? ಯಾಕೆ ಗಣರಾಜ್ಯೋತ್ಸವ ಆಚರಿಸಿದ್ರು? ಒಟ್ಟಿಗಿರ್ಲಿ ಅಂತ. ಹೆಂಗ್ ಒಟ್ಟಿಗಿರ್ಬೇಕು ನಾವು? ಏನೆಲ್ಲ ನೋಡ್ಕೊಂಡು ಹೇಳ್ತೀರಾ? ಮೊದಲನೇವರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಈ ವೇದಿಕೆ ಮೇಲೆ ಆಸೀನರಾಗಿರುವಂತಹ, ಇದೀಗ ತಾನೇ ಮಾತಾಡಿದಂಥ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರುವಂತಹ ಶಂಕರಾಚಾರ್ಯ ಅವರೇ, ಹಾಗೂ ಪಕ್ಕದ ಗ್ರಾಮದ ಗೋಳ್ಳಿಯಿಂದ ಬಂದು ಇದೇ ಗ್ರಾಮದಲ್ಲಿ ಇದೇ ಶಾಲೆಯಲ್ಲಿ ನನ್ನ ಜೊತೆ ಓದಿದಂತಹ ಆತ್ಮೀಯರಾದಂತಹ ಕೃಷ್ಣಪ್ಪನವರೇ, ಹಾಗೂ ನಂಬೇಳ್ಳಿ ಗ್ರಾಮದಿಂದ ಭಾಗವಹಿಸಿರುವಂತಹ ಗ್ರಾಮ ಪಂಚಾಯತ್ ಸದಸ್ಯರಂತ ನರಸಿಂಹಣ್ಣವರೇ, ನಾಗರಾಜ್ ಅವರೇ, ಕೃಷ್ಣಪ್ಪನವರೇ, ಕಲಾವಿದರು ಕೃಷ್ಣಪ್ಪನವರೇ, ಹಾಗೂ ಈ ಒಂದು ಗ್ರಾಮದಲ್ಲಿ ಹುಟ್ಟಿ ನಮ್ಮ ಜೊತೆಯಲ್ಲೇ ಇದೇ ಶಾಲೆಯಲ್ಲಿ ಓದಿ ರಾಜ್ಯ ರೈತ ಸಂಘದಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ವೀರಭದ್ರ ಸ್ವಾಮಿಯವರೇ, ಈ ಶಾಲೆಯ SDMC ಅಧ್ಯಕ್ಷರಾಗಿ ಸತತವಾಗಿ ಶಾಲೆಯ ಸಂಪರ್ಕದಲ್ಲಿದ್ದು ಶಾಲೆಯ ಅಭಿವೃದ್ಧಿಗೆ ಶ್ರಮಿಸ್ತಾ ಇರುವಂತಹ ಸ್ನೇಹಿತರಾಗಿರುವಂತಹ ಪ್ಯಾರೇಜಾರ್ನವರೇ, ಹಾಗೂ ಇದೇ ಗ್ರಾಮದ ಹಿರಿಯರು, ಅವರ ಮಕ್ಕಳು ಇದೇ ಶಾಲೆಯಲ್ಲಿ ಓದಿ ವಿದ್ಯಾವಂತರಾಗಿ ವಿದೇಶದಲ್ಲಿ ಕೂಡ ಕೆಲಸ ಮಾಡ್ತಾ ಇರುವಂತಹ ಗೋಪಾಲ್ ರೆಡ್ಡಿ ಅವರೇ, ಇದೇ ಗ್ರಾಮದ ಇದೇ ಶಾಲೆಯ SDMC ಅಧ್ಯಕ್ಷನೇ ಆಗಿರುವಂತಹ ಶ್ರೀಮತಿ ಆಯಿಷಾ ಬಾನೂರ್ ಅವರೇ, ಈ ಒಂದು ಕ್ಲಸ್ಟರ್ನಲ್ಲಿ ಇತ್ತಂತ ಅಭೂತಪೂರ್ವವಾದಂತಹ ಕಾರ್ಯಕ್ರಮ ನೆರವೇರಲು ಈ ಕ್ಲಸ್ಟರ್ ಕುಚ್ಚ ಸಂಪನ್ಮೂಲ ವ್ಯಕ್ತಿಗಳಾಗಿರುವ ಸ್ನೇಹಿತರಾಗಿರುವಂತಹ ಚೆನ್ನಪ್ಪನವರೇ, ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ದಳಸನೂರು ಗ್ರಾಮಸ್ಥರೇ, ಮತ್ತು ವಿಶೇಷವಾಗಿ ಸಮವಸ್ತ್ರ ವಿತರಣಾ ಕಾರ್ಯಕ್ರಮಕ್ಕೆ ಫಲಾನುಭವಿಗಳಾಗಿರುವಂತಹ ಪಕ್ಕದ ಚಿರುನಳ್ಳಿ ಶಾಲೆಯ ಎಲ್ಲ ಶಿಕ್ಷಕ ವರ್ಗದವರೇ, ಹಾಗೂ ಈ ಕಾರ್ಯಕ್ರಮ ನೆರವೇರಿಸಲು ಇಲ್ಲಿ ಸಹಕಾರ ನೀಡಿ ಸ್ಥಳಾವಕಾಶವನ್ನು ಕೊಟ್ಟು ಎಲ್ಲವನ್ನು ಮಾಡಿರುವಂತಹ ಪ್ರೌಢಶಾಲೆ ಸಿಬ್ಬಂದಿ ವರ್ಗದವರೇ, ಆಗ ನಾನು ಶಾಲೆಯಿಂದ ಮನೆಗೆ ಬಂದು ಹುಲ್ಲು ತರೋಣ ಎಂದು ತೋಟಕ್ಕೆ ಹೋಗುತ್ತಿರುವಾಗ ಬಯಲಿನಲ್ಲಿದ್ದ ಮೇಕೆಗಳು ಹೀಗೆ ಶಬ್ದ ಮಾಡುತ್ತಿತ್ತು. ಆ ಶಬ್ದ ಕೇಳಿಸಿಕೊಂಡು ಹೊಲಕ್ಕೆ ಹೋಗಿ ಹುಲ್ಲು ಕೊಯ್ಯುತ್ತಿರುವಾಗ ಗಿಡದ ಮೇಲೆ ಕುಳಿತಿದ್ದ ಪಾರಿವಾಳವು ಹೀಗೆ ಶಬ್ದ ಮಾಡುತ್ತಿತ್ತು. ಆ ಶಬ್ದ ಕೇಳಿಸಿಕೊಂಡು ಹುಲ್ಲು ತೆಗೆದುಕೊಂಡು ಬರುತ್ತಿರುವಾಗ ಮರದ ಮೇಲೆ ಕುಳಿತಿದ್ದ ಕೋಗಿಲೆ ಹೀಗೆ ಶಬ್ದ ಮಾಡುತ್ತಿತ್ತು. ಆ ಶಬ್ದ ಕೇಳಿಸಿಕೊಂಡು ಸ್ವಲ್ಪ ಮುಂದೆ ಬಂದೆ. ಸಂಜೆ ಆಗುತ್ತಿರುವ ಹಾಗೆ ಸೊಳ್ಳೆಗಳ ಕಾಟವು ಹೀಗೆ ಹೆಚ್ಚಾದಂತೆ ಶಬ್ದವು ಹೀಗೆ ಹೆಚ್ಚಾಗುತ್ತಿತ್ತು.